ಭಸ್ಮ. ಯಾವುದೇ ವಸ್ತುವಾಗಲಿ ಅದರ ಕೊನೆಯ ಹಂತವು ಭಸ್ಮವೇ ಆಗಿರುತ್ತದೆ. ಇದನ್ನು ಪರಮೇಶ್ವರನು ತನ್ನ ಇಡೀ ದೇಹಕ್ಕೆ ಹಚ್ಚಿಕೊಂಡಿರ್ತಾನೆ. ಅಂದರೆ ಏನೇ ಮಾಡಲಿ, ಹೆಸರು, ಕೀರ್ತಿ, ಹಣ ಎಷ್ಟು ಗಳಿಸಿದರೂ ಅದಾವುದೂ ಶಾಶ್ವತವಲ್ಲ, ಕೊನೆಗೆ ಬೂದಿಯಾಗುವುದು. ಇಂತಹ ಅಂತಿಮ ಸ್ಥಿತಿಯ ಭಸ್ಮವನ್ನು ಏಕೆ ತನ್ನ ದೇಹಕ್ಕೆ ಹಚ್ಕೊಂಡಿದ್ದಾನೆ ಅಂತಂದರೆ, ಮಾನವನು ಸಂಘಜೀವಿ. ಮನೆಯಲ್ಲಿ, ಆಫೀಸು, ಅಕ್ಕಪಕ್ಕದವರು, ನೆಂಟರು, ಇಷ್ಟರು ಹೀಗೆ ಎಲ್ಲರೊಂದಿಗೂ ಜೀವಿಸ್ತಾನೆ. ಆದರೆ ಮರಣ ಸಂಭವಿಸಿದಾಗ ದೂರದವರು ದೂರದಿಂದ ನೋಡಿ ಹೋಗ್ತಾರೆ. ಹತ್ತಿರದ ಬಂಧುಗಳು ಕಷ್ಟ ಸುಖ ವಿಚಾರಿಸಿ ಸ್ವಲ್ಪ ಸಮಯ ಇದ್ದು ಹೋಗ್ತಾರೆ. ಮನೆಯವರು ಕೊನೆಯ ತನಕ ಅಲ್ಲಿಯೇ ಇರ್ತಾರೆ. ಮಕ್ಕಳು ಹಾಗೂ ಇನ್ನು ಕೆಲವರು ಸ್ಮಶಾನದವರೆಗೂ ಹೋಗಿ ಸಂಸ್ಕಾರ ಆಗುವ ತನಕ ಇರ್ತಾರೆ. ಆದರೆ ಅಂತಿಮವಾಗಿ ಆತ್ಮವು ಹೋಗುವಾಗ ಬಹಳವಾಗಿ ದುಃಖಿಸುತ್ತಾ, ಎಲ್ಲರೂ ಇದ್ದರೂ ಕೊನೆಯಲ್ಲಿ ಯಾರೂ ಬರುವುದಿಲ್ಲ ಅಂತ ಹೇಳಿ ದುಃಖವನ್ನು ಪಡುವಾಗ ಶಿವನು ಅಳಬೇಡ, ದುಃಖಿಸಬೇಡ, ಇದೇ ಜೀವನದ ತತ್ವ ಅಂತ ಹೇಳಿ ಸಾಂತ್ವನವನ್ನು ಹೇಳಲು, ನಿನಗೆ ನಾನಿದ್ದೇನೆ ಅಂತ ಹೇಳಲು, ಜೀವನದ ತತ್ವವನ್ನು ತಿಳಿಸಲು ಶಿವನು ಮೈಗೆಲ್ಲ ಭಸ್ಮವನ್ನು ಹಚ್ಕೊಂಡಿರ್ತಾನೆ. ಹಣೆಯಲ್ಲಿ ಅಗ್ನಿ ನೇತ್ರವಿದೆ, ಆದರೆ ಶಿರದಲ್ಲಿ ಗಂಗೆ ಇದ್ದಾಳೆ. ಕಂಠದಲ್ಲಿ ವಿಷವಿದೆ, ಆದರೆ ಶಿರೋಭಾಗದಲ್ಲಿ ಅಮೃತ ಕಿರಣಗಳನ್ನು ಸೂಸುವ ಚಂದ್ರನಿದ್ದಾನೆ. ಹೀಗೆ ವಿರುದ್ಧವಾದವುಗಳನ್ನು ಒಂದೇ ಕಡೆಯಲ್ಲಿ ಇಟ್ಕೊಂಡಿದ್ದಾನೆ. ಆದರೂ ನಿಶ್ಚಲವಾದ ಧ್ಯಾನದಲ್ಲಿರ್ತಾನೆ. ಆದ್ದರಿಂದ ಮಾನವರಾದ ನಿಮಗೀಗೆ ಸಾಧ್ಯವಾಗ್ತಿಲ್ಲ ಅಂತ ಕೇಳ್ತಾ ಇದ್ದಾನೆ ಶಿವ. ಅಷ್ಟು ಮಾತ್ರವಲ್ಲದೆ ಶಿವನ ವಾಹನ ಎತ್ತು, ಪಾರ್ವತಿಯ ವಾಹನ ಸಿಂಹ. ಇವೆರಡೂ ಶತ್ರುಗಳು. ಸುಬ್ರಹ್ಮಣ್ಯನ ವಾಹನ ನವಿಲು, ಗಣೇಶನದು ಇಲಿ. ಇವೆರಡೂ ಶತ್ರುಗಳು. ಆದರೆ ಪರಮಾತ್ಮನ ಬಳಿಯಲ್ಲಿರುವಾಗ ಶತ್ರುತ್ವ ಇರೋದಿಲ್ಲ.